ಮನೇಲಿ ಯಾವಾಗಲೂ ಜಗಳ ಆಗ್ತಾನೇ ಇರುತ್ತೆ. ಅತ್ತೆ ಸೊಸೆ ಆಗಿರಲಿ ಅಥವಾ ಗಂಡ ಹೆಂಡತಿ ಆಗಿರಲಿ, ಅದು ಅವಶ್ಯಕತೆ ಇಲ್ಲದೇ ಇದ್ರೂ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಆಡ್ತಾನೇ ಇರ್ತಾರೆ. ಮನೆಯ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರಲ್ಲ. ಇದಕ್ಕೆಲ್ಲ ಒಂದೇ ಕಾರಣ ಕಣ್ರಿ, ನಮ್ಮ ಮನೆಯ ಮೇಲೆ ಬಿದ್ದಿರುವಂತಹ ಬೇರೆಯವರ ಕೆಟ್ಟ ದೃಷ್ಟಿ. ಸೊ ಈ ದೃಷ್ಟಿ ನಿವಾರಣೆಯನ್ನು ಮಾಡಿಕೊಂಡ್ರೇ ನಾವು ಏಳಿಗೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಮಗೆ ಮುಂದೆಲ್ಲ ರೀತಿಯಂತಹ ದಾರಿ ತೋರಿಸುತ್ತೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ಸಾಲಗಳಿಂದ ಮುಕ್ತಿ ಹೊಂದಲಿಕ್ಕೆ ಮೊದಲು ನಾವು ನಮ್ಮ ಮನಸ್ಸಿನಿಂದ ನೆಮ್ಮದಿ ಇದ್ರೇ ಎಲ್ಲವೂ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ದೋಷವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾನೊಂದು ಟೆಕ್ನಿಕ್ ಅಥವಾ ತಂತ್ರ ಅಥವಾ ರೆಮಿಡಿ ಅಂತನಾದರೂ ಅಂದ್ಕೊಳ್ಳಿ, ಇದನ್ನು ಮಾಡೋದ್ರಿಂದ ಆದಷ್ಟು ಒಳ್ಳೆಯದಾಗುತ್ತೆ. ಮೊದಲನೇದಾಗಿ ಇದಕ್ಕೆ ಕರ್ಪೂರ ಮತ್ತು ಲವಂಗಾನ ತಗೋಬೇಕು. ಮ್ಯಾಚ್ ಬಾಕ್ಸ್ನಿಂದ ಹಚ್ಬಿಟ್ಟು ಮನೆ ಪೂರ ಇದನ್ನು ಹಿಡಿಬೇಕು. ಇದನ್ನು ಅಡುಗೆ ಮನೆ ಮತ್ತು ಬಚ್ಚಲ ಮನೆ ಎರಡನ್ನೂ ಬಿಟ್ಟು ಪೂರ ಹಿಡಿಬೇಕು. ಬಟ್ ಇದನ್ನು ಮನೆ ಒಳಗೇ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳಿಕ್ಕೆ ಸಮಯ ಅಂದರೆ ಸಂಜೆ 7 ಗಂಟೆಗೆ ಮಾಡ್ಕೋಬೇಕು. ಇದನ್ನು ಗುರುವಾರ, ಶುಕ್ರವಾರ, ಶನಿವಾರ ಮಾಡಿಕೊಂಡ್ರೆ ಒಳ್ಳೆಯದು. ದಿನಂಪ್ರತಿಯೂ ಮಾಡ್ಕೊಳ್ಬೋದು. ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ನಮಗೆ ಒಳ್ಳೆಯದಾಗಲಿ ಅಂತ ಮಾಡ್ಕೊಳ್ಳೋದಾದರೆ ಗುರುವಾರ, ಶುಕ್ರವಾರ, ಶನಿವಾರ ಮಾಡ್ಕೊಂಡ್ಬಿಡಿ. ಈ ಟೆಕ್ನಿಕ್ನ ನೀವು ನಂಬಿಕೆಯಿಂದ ಮಾಡಿ. ನಂಬಿಕೆ ಇಲ್ಲ ಅಂದರೆ ಮಾಡಿದರೆ ನಿಮಗೆ ರಿಸಲ್ಟ್ ಕೊಡಲ್ಲ. ಯಾಕಂದರೆ ನಂಬಿಕೆನೇ ಇಲ್ಲ ಅಂದರೆ ರಿಸಲ್ಟ್ ಕೊಟ್ಟರು ನಿಮಗೆ ಗೊತ್ತಾಗಲ್ಲ. ಸೊ ನಂಬಿಕೆಯಿಂದ ಮಾಡಿದರೆ ಇಫೆಕ್ಟಿವ್ ಆಗುತ್ತೆ, ಆದದ್ದು ನಿಮಗೆ ಗೊತ್ತಾಗುತ್ತೆ. ನಾವು ಮೊದಲಿಗೆ ಏನು ಮಾಡಬೇಕಂದ್ರೂ ಮೊದಲು ನಂಬಿಕೆನೇ ಮುಖ್ಯ. ನಂಬಿಕೆನೇ ಇಲ್ಲ ಅಂದರೆ ಏನು ಮಾಡಿದರೂ ಅದು ಸಾಧ್ಯ ಆಗಲ್ಲ. ಈ ಟೆಕ್ನಿಕ್ನ ಒಮ್ಮೆ ಟ್ರೈ ಮಾಡಿ ನೋಡಿ, 100% ವರ್ಕ್ ಆಗುತ್ತೆ.